ನೀವು ನೋಡಿ ಈಗ ನಾನು ಇನ್ನೊಂದು ಸಿನಿಮಾ ಮಾಡಿದೆ ಮೊನ್ನೆ. ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಮಾಡಿದಾಗ ಅದನ್ನು ನಾನು ಸಪೋರ್ಟ್ ಮಾಡಿದೆ. ಯಾಕಂದರೆ ಅವರು ಆರ್ಟಿಸ್ಟಾಗಿ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ ತಕ್ಷಣವೇ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಇದ್ದವರು ಇವತ್ತು ನಿರ್ದೇಶಕರಾಗಿದ್ದಾರೆ. ಅದೇ ರೀತಿ ನಾನು ಈಗ ಕಲಾವಿದನಾಗಿದ್ದೀನಿ. ಕಲಾವಿದ ಆಗಿ ದುಡ್ಡು ಸಂಪಾದನೆ ಮಾಡಿ ದುಡ್ಡನ್ನು ಮತ್ತೆ ಇಂಡಸ್ಟ್ರಿಗೆ ಹಾಕಬೇಕು ಅಂತೇಳಿ ನನ್ನಿಂದ ಇನ್ನೂ 60 ಜನಕ್ಕೆ ಕೆಲಸ ಸಿಗುತ್ತೆ, ನನ್ನಿಂದ ಇನ್ನೊಂದು 50 ಜನ ಊಟ ಆಗುತ್ತೆ ಅವತ್ತು, ಅವರ ಕುಟುಂಬಗಳು ನಡೆಯುತ್ತೆ. ನನಗೆ ನಾನು ಕೆಲಸ ಒದಗಿಸ್ಕೊಳ್ಳೋ ಜೊತೆಗೆ ಎಲ್ರಿಗೂ ಒಂದಷ್ಟು ಜನಕ್ಕೆ ಕೆಲಸ ಆಗುತ್ತೆ ಅಂತ ನಾನು ಒಂದು ಪ್ಲ್ಯಾನ್. ಸೊ ಹಂಗಾಗಿ ನಮ್ಮ ಇಷ್ಟು ಜನ ಒಂದು 50-60 ಜನ ಎಫರ್ಟ್ಸ್ ಹಾಕಿರ್ತೀವಿ. ಬೇರೆ ಎಕ್ಸ್ಟೆಂಡೆಡ್ ಟೆಕ್ನಿಷಿಯನ್ಸ್ ನೋಡಿದ್ರೆ ಒಂದು 100 ಜನರ ಒಂದು ಪರಿಶ್ರಮ ಇರುತ್ತೆ. ನಮ್ಮೆಲ್ಲರ ಪರಿಶ್ರಮಕ್ಕೆ ಡೆಫಿನೆಟಾಗಿ ಒಂದು ರಿಸಲ್ಟ್ ಸಿಗಬೇಕು ಅಂದರೆ ಜನ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಬೇಕು. ಸರ್, ನಿಮ್ಮ ಟೀಸರು ನಾನು 5 ಭಾಷೆಗಳಲ್ಲೂ 4 ಭಾಷೆಗಳಲ್ಲೂ ರಿಲೀಸ್ ಆಗಿರೋದು ನೋಡಿದೆ. ಸೊ ಇದೇನು ಪ್ಯಾನ್ ಇಂಡಿಯಾ ಸಿನಿಮಾನ ಪ್ರೇತ, ಅದರ್ವೈಸ್ ಕನ್ನಡದಲ್ಲಿ ಮಾತ್ರ ಮಾಡಿರೋದಾ, ಹೇಗೆ ಏನು ಅಂತ? ನಾವು ಮೂಲ ಸ್ಟಾರ್ಟ್ ಮಾಡಿದಾಗ ಪ್ರೇತ ಒಂದು 3-4 ಭಾಷೆಗಳಲ್ಲಿ ಪಿಚ್ ಮಾಡಿ ಅವ್ರಿಗೆಲ್ಲ ಇಂಟ್ರೆಸ್ಟು, ಅಂದರೆ ಡೆಫಿನೆಟ್ಲಿ ವಿ ವಾಂಟೆಡ್ ಟು ರಿಲೀಸ್ ಇಟ್ ಆ್ಯಸ್ ಎ ಪ್ಯಾನ್ ಇಂಡಿಯನ್ ಸಿನಿಮಾ. ಬಟ್ ಏನಾಗುತ್ತೆ, ಅದಕ್ಕೆ ಬೇಕಾದಂಥ ಫೈನಾನ್ಷಿಯಲ್ ಬ್ಯಾಕಿಂಗು ಒಂದಿಬ್ಬರು ನನಗೆ ಸಪೋರ್ಟ್ ಮಾಡ್ತೀನಿ ಅಂದವರು ಅಷ್ಟರ ಮಟ್ಟಿಗೆ ದೇ ಕುಡ್ ನಾಟ್ ಡೂ ಇಟ್. ಹಾಗಾಗಿ ಆ ಸಪೋರ್ಟ್ ಇಲ್ಲದೇ ಇದ್ದಾಗ ಏನಾಯಿತು, ಅದನ್ನು ಹೊರಗಡೆ ನಮ್ಮ ಕನ್ನಡದಿಂದ ಹೊರಗಡೆ ತೊಗೊಂಡು ಹೋಗೋಕ್ಕೆ ನನ್ನಿಂದ ಆಗಲಿಲ್ಲ. ಹಂಗಾಗಿ ಈಗ ಮೋಸ್ಟ್ಲಿ ಬಹುಶಃ OTT ಎಲ್ಲ ಲ್ಯಾಂಗ್ವೇಜಸಲ್ಲೂ ಬಂದುಬಿಡುತ್ತೆ. ಬಟ್ ಇಲ್ಲಿ ನಮ್ಮ ಕನ್ನಡದಲ್ಲಿ ಮಾತ್ರ ಈಗ ರಿಲೀಸ್ ಮಾಡ್ತಾಯಿದ್ವಿ. ಎನ್ಕ್ವೈರೀಸ್ ಇದೆ. ಅದಕ್ಕೆ ತಕ್ಕಂತೆ ಒಬ್ಬ ನಿರ್ಮಾಪಕನಾಗಿ ನಾನು ಅಷ್ಟರ ಮಟ್ಟಿಗೆ ವೆಚ್ಚ ಮಾಡೋದಕ್ಕೆ, ಅಷ್ಟರ ಮಟ್ಟಿಗೆ ನಾನು ಸಪೋರ್ಟ್ ನನಗೆ ಏನು ಕೊಡ್ತೀನಿ ಅಂದಿದ್ರು ಅವರು ಸಪೋರ್ಟ್ ಮಾಡಲಿಲ್ಲ. ಹಂಗಾಗಿ ಈಗ ನಾನು ಒಬ್ಬನೇ ಎಲ್ಲ ಭಾಷೆಗಳಲ್ಲೂ ರಿಲೀಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಹಂಗಾಗಿ ಸದ್ಯಕ್ಕೆ ಕನ್ನಡದಲ್ಲಿ ಮಾಡ್ತಾಯಿದ್ದೀವಿ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಒಬ್ಬ ನಿರ್ಮಾಪಕನಾದವನು ಎಷ್ಟು ಬುದ್ಧಿವಂತನಾಗಿರಬೇಕು? ಅಂದರೆ ನೀವು ಒಳ್ಳೆ ಸಿನಿಮಾನ ಮಾಡಿ ಖರ್ಚೇ ಮಾಡ್ದಿರಾ ರಿಲೀಸ್ ಮಾಡೋಕ್ಕಂತೂ ಆಗಲ್ಲ. ನಿರ್ಮಾಪಕ ಆದವರು ಬುದ್ಧಿವಂತಿಕೆಯಿಂದ ತೀರ ಕ್ಯಾಲ್ಕುಲೇಟೆಡ್ ಆಗಿ, ಅಂದರೆ ಅಲ್ಲಿ ತುಂಬ ಲೆಕ್ಕಾಚಾರ ಹಾಕಿ ಮಿತಿಯಲ್ಲೇ ರಿಲೀಸ್ ಮಾಡಿದ್ರೆ ಉತ್ತಮ ಅಂತ ಅನಿಸುತ್ತೆ. ಆಮೇಲೆ ಸೇಫ್ ಆಗ್ತಾರೆ. ಆಮೇಲೆ ಟಾರ್ಗೆಟ್ ಆಡಿಯನ್ಸ್. ಈಗ ಸಿನಿಮಾ ಮಾಡೋವಾಗಲೇ ನನಗೆ ಸ್ಯಾಟಲೈಟು ಇಷ್ಟು ಬಂದುಬಿಡುತ್ತೆ, ನನಗೆ ಇದರಿಂದ ಏನೋ ಡಬ್ಬಿಂಗ್ ರೈಟ್ಸಿಂದ ಇಷ್ಟು ಬಂದುಬಿಡುತ್ತೆ ಅಂತ ಮಾಡೋವಾಗ ಡಿಸಪಾಯಿಂಟ್ ಆಗ್ತಾರೆ. ನನ್ನ ಹತ್ರ ಬಂದವ್ರಿಗೆ ನಾನು ಫ್ರ್ಯಾಂಕಾಗಿ ಹೇಳಿದ್ದೀನಿ, ಸರ್ TV ರೈಟ್ಸ್ ಬಂದುಬಿಡ್ಬೋದಾ, ಇದಿಷ್ಟು ಬಂದುಬಿಡುವ, ನೀವು ಯಾವುದನ್ನು ಲೆಕ್ಕ ಹಾಕ್ಕೊಂಡು ಇವಾಗಲೇ ಮಾಡಿ, ನಿಮ್ಗೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತಿದ್ದರೆ ಮಾಡೋಣ. ಇದೆಲ್ಲ ಆ್ಯಡೆಡ್ ಸಿನಿಮಾ ಮಾಡ್ತಾ ಇರೋದು ಥಿಯೇಟ್ರಿಗೆ. ಸೊ ಥಿಯೇಟ್ರಲ್ಲಿ ಜನ ಬರೋದಕ್ಕೆ ನಾವೇನು ಮಾಡಬೇಕು, ಆ ಕ್ವಾಲಿಟಿ ಕೊಡಬೇಕು. ಅದಕ್ಕೆ ಬೇಕಾದಂಥ ಎಲ್ಲ ಏನೋ ಟೆಕ್ನಿಕಲಿ ತುಂಬ ಚೆನ್ನಾಗಿರಬೇಕು. ಅದಾದಮೇಲೆ OTT ಆ್ಯಂಡ್ ಇದು ಇಲ್ಲ, ನೀವು OTTಗೆ ಮಾಡಂದರೆ ವೆಬ್ ಸೀರೀಸ್ ಮಾಡ್ಬೋದು, ಇಲ್ಲ TV ರೈಟ್ಸ್ ನಂಬ್ಕೊಂಡ್ಮಾಡ್ತೀವಿ ಅಂದರೆ TVಗೆ ಏನೋ ಧಾರಾವಾಹಿ ಮಾಡ್ಬೋದು. ಬಟ್ ಇದು ಮಾಡ್ತಾ ಇರೋದು ನಾವು ಸಿನಿಮಾಗೆ. ಸೊ ಅದೆಲ್ಲ ಮೀರಿ ಅಲ್ಲಿ ಚೆನ್ನಾಗಾದಾಗ ಡೆಫಿನೆಟ್ಲಿ ಅವರೇ ಬರ್ತಾರೆ. ಅವರೇ ನಾವು ಆಮೇಲೆ ಅವ್ರನ್ನ ಅಪ್ರೋಚ್ ಮಾಡಿದಾಗಲೂ ನಮಗೊಂದು ಸಾಲಿಡ್ ಫೌಂಡೇಶನ್ ಇರುತ್ತೆ. ನಿರ್ಮಾಪಕರಾದವರು ಒಳ್ಳೆ ಸಿನಿಮಾ ಅಂತಲೇ ಅನ್ಕೋಬೇಕು. ಸಿನಿಮಾನ ಜನಗಳಿಗೆ ತಲುಪಿಸೋದಕ್ಕೆ ಏನೇನು ಮಾಡಬೇಕು ಅದು ಮಾಡಬೇಕು. ಮೇಯ್ನ್ಲಿ ಕಂಟೆಂಟು. ಈಗ ಜನ ತುಂಬ ಬುದ್ಧಿವಂತರಿದ್ದಾರೆ. ಒಳ್ಳೆ ಸಿನಿಮಾ ಬಂದರೆ ಡೆಫಿನೆಟಾಗಿ ಬಂದು ನೋಡ್ತಾರೆ. ಅವರೇ 4 ಜನಕ್ಕೆ ಹೇಳ್ತಾರೆ, ಇಲ್ಲ ಫಿಲ್ಮ್ ಚೆನ್ನಾಗಿದೆ ನೋಡಿ ಅಂತೇಳಿ. ಸೊ ಹಂಗಾಗಿ ಒಳ್ಳೆ ಸಿನಿಮಾನ ಮಾಡೋಣ ಫಸ್ಟು. ಅದನ್ನು ಕ್ಯಾಲ್ಕುಲೇಟೆಡಾಗಿ ಮಾಡೋವಾಗಲೇ ತುಂಬ ಅತಿ ಹೆಚ್ಚು ನಾವು ಖರ್ಚುಗಳನ್ನ ಮಾಡ್ಕೊಂಬಿಟ್ಟು, ಅಂದರೆ ಸಿನಿಮಾ ಪ್ರೊಡಕ್ಷನ್ ಟೈಮಲ್ಲೇ ಪ್ರೀ ಪ್ರೊಡಕ್ಷನ್ ಆ್ಯಂಡ್ ಪ್ರೊಡಕ್ಷನ್ ಟೈಮಲ್ಲೇ ಲಿಮಿಟಲ್ಲಿ ಮಾಡಿದ್ರೆ, ಅಂದರೆ ಆ ಕತೆಗೆ ಎಷ್ಟು ಬೇಕೋ ಅಷ್ಟೇ ಸ್ಪೆಂಡ್ ಮಾಡಿ ಮಾಡಿದ್ರೆ ರಿಲೀಸ್ ಟೈಮಲ್ಲಿ ಸ್ವಲ್ಪ ಉಸಿರಾಡ್ಬೋದು. ಇಲ್ಲದಿದ್ದರೆ ಎಲ್ಲ ಅಲ್ಲೇ ಮುಗಿಸ್ಕೊಂಬಿಟ್ರೆ ರಿಲೀಸ್ ಟೈಮಲ್ಲಿ ಒದ್ದಾಡಬೇಕಾಗುತ್ತೆ. ಸಿನಿಮಾದ ಹೈಲೈಟ್ಸ್ ಅಂತ ಅಂದರೆ ಏನು ಸರ್? ಪ್ರತಿಯೊಬ್ಬರೂ ಈಗ ನಮ್ಮಲ್ಲಿ ಥಿಯೇಟರ್ ಆರ್ಟಿಸ್ಟ್ ತುಂಬ ಜನ ಇದ್ದಾರೆ. ಪುರುಷೋತ್ತಮ್ ತಲವಟ್ಟ ಅಂತ ಹೇಳ್ಬೋದು, ನಮ್ಮ BM ವೆಂಕಟೇಶ್ ಅವ್ರು ಇರ್ಬೋದು. ಆ್ಯಂಡ್ ಇವರೆಲ್ಲ ಆ್ಯಂಡ್ ಓವರಾಲ್ ನಮ್ಮ ನಂಬರ್ ಆಫ್ ಆರ್ಟಿಸ್ಟ್ ಯಾರಿದ್ದಾರಲ್ಲ ಎಲ್ಲ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇರೋವಂಥ. ಸೊ ರಿಯಲಿಸ್ಟಿಕ್ ಪರ್ಫಾರ್ಮೆನ್ಸಸ್ ಇರುತ್ತೆ ಆ್ಯಂಡ್ ರಿಯಲಿಸ್ಟಿಕ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 2 ಹಾಡುಗಳಿದೆ. ಅದರಲ್ಲಿ ಒಂದು ಹಾಡನ್ನು ನವೀನ್ ಸಜ್ಜು ಅವರು ಹಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲೂ ತುಂಬ ಚೆನ್ನಾಗಿ ಕ್ಲಿಕ್ ಆಗಿದೆ, ಹಿಟ್ ಆಗಿದೆ. ದೂರದ ಊರಿಗೆ ಅಂತ ಒಂದು ಸಾಂಗು. ಆ್ಯಂಡ್ ಒಂದು ಯಕ್ಷಗಾನದ್ದು ಒಂದು ಹಾಡಿದೆ, ನಿನ್ನ ನೋಡಿ ಅಂಥೇಳಿ. ಸೊ ಅದು ಒಂದು 2 ಇಬ್ಬರ ಲವರ್ಸ್ ಮಧ್ಯೆ ನಡೆಯೋಂಥದ್ದೊಂದು. ತಿಲಕ್ ಆ್ಯಂಡ್ ಅಮೂಲ್ಯ ಅವರು ಆ ಪಾತ್ರನ ಮಾಡಿದ್ದಾರೆ. ಆ್ಯಂಡ್ ಅಹಿರಾ ಶೆಟ್ಟಿ ಹೀರೋಯಿನ್ ಆಗಿ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ನಟಿಸಿದ್ದಾರೆ, ಹೊಸ ಹೀರೋಯಿನ್ನು. ಆ್ಯಂಡ್ ಆ ಥರ ಹೊಸ ಪ್ರತಿಭೆಗಳಿಗೆ ಅವಕಾಶ ಸಿಕ್ಕಿದೆ ನಮ್ಮ ಈ ಚಿತ್ರದಿಂದ. ಜನ ಥಿಯೇಟ್ರಿಗೆ ಬಂದಾಗ ದೇ ಕ್ಯಾನ್ ಎಕ್ಸ್ಪೆಕ್ಟ್ ಎ ಲಾಟ್ ಆಫ್ ಥ್ರಿಲ್.
ಎಕ್ಸ್ಪೀರಿಯನ್ಸ್ ಅಂತೂ ಅಂದರೆ ಎಲ್ಲೂ ಅವ್ರಿಗೆ ಈ ಸಿನಿಮಾ ಇದು ಏನೋ ಫ್ರೆಶ್ನೆಸ್ ಅನಿಸುತ್ತೆ ಅವರಿಗೆ ಇನ್ ಟರ್ಮ್ಸ್ ಆಫ್ ಹಾರರ್. ಖುಷಿ ಆಗುತ್ತೆ ಅವ್ರಿಗೆ ನೋಡೋದಕ್ಕೆ. ಈಗ ಸಿನಿಮಾ ರಂಗದಲ್ಲಿ 25 ವರ್ಷಗಳನ್ನ ಪೂರೈಸಿದ್ದಾರೆ. 25 ವರ್ಷ ಅಂತಂದರೆ ಸುಮ್ಮನೆ ಅಲ್ಲ, ಸಿಲ್ವರ್ ಜೂಬ್ಲಿ. ಸೊ ಈ 25 ವರ್ಷಗಳಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ಕಂಡಿರ್ತೀರಾ, ಅವಮಾನಗಳನ್ನ ಫೇಸ್ ಮಾಡಿರ್ತೀರಾ. ಇವತ್ತು ಒಮ್ಮೆ ಅದೆಲ್ಲವನ್ನ ರೀಕಾಲ್ ಮಾಡಿಕೊಂಡ್ರೆ ಏನೆಲ್ಲ ನೆನಪಾಗುತ್ತೆ ಸರ್ ನಿಮಗೆ? ಅಂದರೆ ಲೈಕ್ ಹತಾಶೆನೂ ಆಗಿರ್ತೀರಾ, ಕೆಲವೊಂದು ಸಿನಿಮಾಗಳು ಸರಿಯಾಗಿ ಆಗಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದು ಒಂದು ಕ್ಷಣ ಪಾಸ್ ಆದರೆ ಸಾಕು, ಇವತ್ತು ನೀವು ಇಲ್ಲಿದ್ದೀರಾ ಅಂದರೆ ಹರೀಶ್ ರಾಜ್ ಅಂತಂದರೆ ಇವತ್ತು ಇಡೀ ಕರ್ನಾಟಕನೇ ಅವ್ರನ್ನ ಗುರುತಿಸುತ್ತೆ. ಸೊ ನಾವು ಬರೀ ಏನಾದರೂ ಕಷ್ಟ ಬಂದಾಗ ಕುಗ್ಗದೆ ಮತ್ತೆ ಹೇಳ್ಬೋದು ಅನ್ನೋದಕ್ಕೆ ನೀವು ಕೂಡ ಒಂದು ಎಕ್ಸಾಂಪಲ್ಲು. ಸೊ ಇವತ್ತು ಅದನ್ನೆಲ್ಲ ಯಾವ ರೀತಿ ರೀಕಾಲ್ ಮಾಡ್ಕೊಳ್ತೀರಾ ಸರ್? ಏನು ನೀವು ನೋಡ್ತು ಅಂತಂದರೆ ಇಡೀ ನನ್ನ 25 ವರ್ಷದ ಜರ್ನಿಯಲ್ಲಿ ಒಂದೇ ಒಂದು ಸಲ ಒಂದು ಸಿನಿಮಾದಲ್ಲಿ ಗಲಾಟೆ ಮಾಡ್ಕೊಂಡಿರೋ ನಾನು. ಅದು ಪ್ರತಿಭಟನೆ ಮಾಡ್ತೀನಿ ಇನ್ನೊಂದು ಅಂತೇಳಿ ಆ ಪ್ರತಿಭಟನೆಗೆ ಬೇರೆ ರೂಪ ಕೊಟ್ಟರು, ಅವಮಾನ ಮಾಡಿದ್ರು ನೀವು ಹೇಳ್ದಾಗೇ. ಅಂದರೆ ನಮ್ಮ ಇಂಡಸ್ಟ್ರಿಲೇ ನಮ್ಮ ಇಂಡಸ್ಟ್ರಿಲೇ ತುಂಬ ಹತ್ತಿರ ಇದ್ದವರೇ, ಕ್ಲೋಸ್ ಫ್ರೆಂಡ್ಸ್ ಇದ್ದವರೇ ತುಂಬ ತಮಾಷೆಯಾಗಿ ಉಡಾಫೆಯಾಗಿ ಅದನ್ನು ಸೀರಿಯಸ್ ಆಗಿ ತೊಗೊಳ್ದೆ. ಹರೀಶ್ ರಾಜ್ ಅಂತ ಕಲಾವಿದ ಚೆನ್ನಾಗಿ ನಟನೆ ಮಾಡ್ತಾನೆ ಅಂತ ಗೊತ್ತು, ಒಳ್ಳೆ ಕಲಾವಿದ ಅಂತ ಗೊತ್ತು, ಒಳ್ಳೆ ನಿರ್ದೇಶನ ಮಾಡ್ತಾ ಇದ್ದಾನೆ ಅಂತ ಗೊತ್ತಿತ್ತು. ಪ್ರತಿಭಟನೆ ಯಾಕೆ ಮಾಡ್ತಾನೆ, ಗಲಾಟೆ ಯಾಕೆ ಮಾಡ್ತಾರೆ ಅಂತ ಜನಗಳಲ್ಲಿ ಕನ್ಫ್ಯೂಷನ್ ಇತ್ತು. ಬೇರೆ ಯಾರೇ ಆಗಲಿ ಬಂದು ನನ್ನ ತಮಾಷೆ ಆಗಲಿ ಇನ್ನೊಂದು ಮಾಡಲಿಲ್ಲ. ಬಿಕಾಸ್ ನನ್ನ ಸಿನಿಮಾವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನನ್ನ ಜೊತೆ ಇನ್ನೊಬ್ಬರು ಪ್ರೊಡ್ಯೂಸರ್ ಇದ್ದಾರೆ, ಕೋ ಪ್ರೊಡ್ಯೂಸರ್ ಇದ್ದಾರೆ. ಇನ್ನೊಂದು ಏನೇ ಆಗಲಿ ಒಂದು ಹಂತದಲ್ಲಿ ಒಂದು ನಮ್ಮ ಸಿನಿಮಾನ ನಾನು ಉಳಿಸ್ಕೋಬೇಕು, ಯಾವುದೇ ಕಾರಣಕ್ಕೂ ನಾನು ಅದನ್ನು ಏನೋ ಆ ಚಿತ್ರಮಂದಿರನ ಬಿಟ್ಕೊಡ್ಬಾರ್ದು ಅನ್ನೋದಕ್ಕೋಸ್ಕರ ಒಂದು ಹಠದಲ್ಲಿ. ಆಮೇಲೆ ವಯಸ್ಸು, ನಾನು ಹೇಳ್ತೀನಿ ಎಷ್ಟೋ ಸಲ ಈಗ ಒಂದು 10 ವರ್ಷದಿಂದ ಇದ್ದಂಥ ಒಂದು ರೋಷ, ಬಿಸಿ ರಕ್ತ ಅವೆಲ್ಲ ಏನಾಗುತ್ತೆ ನಮಗೆ ಗೊತ್ತಿಲ್ಲ. ಪ್ರತಿಯೊಂದು ನಾನು ಹೇಳ್ತಾರಲ್ಲ, ಇದು ಬೆಂಕಿ ಅಂತ ಹೇಳ್ತಾರೆ ಯಾರಾದರೂ, ಅದನ್ನು ಮುಟ್ಟಿದ ಮೇಲೆ ಅದು ಎಷ್ಟು ಬಿಸಿ ಸುಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಂಗಾಗಿ ಒಂದು ಹಂತದಲ್ಲಿ ಆ ಪ್ರತಿಭಟನೆ ಇನ್ನೊಂದು. ಈಗ ನಾವು ವಾಟಾಳ್ ನಾಗರಾಜ್ ಅವ್ರನ್ನ ವಾಟಾಳ್ ನಾಗರಾಜ್ ಸರ್ ಟ್ರೈನ್ ಟ್ರ್ಯಾಕ್ ಮೇಲೆ ಎಲ್ಲೋ ರೋಡ್ ಮಧ್ಯೆ ಎಲ್ಲೆಲ್ಲೋ ಒಂದು ಪ್ರತಿಭಟನೆನ ನೋಡಿದ್ದೀವ. ಸೊ ಏನೋ ಒಂದು ಇನ್ಸ್ಪಿರೇಷನ್ ನಮಗೂ, ನಾವೊಂದು ಪ್ರತಿಭಟನೆ ಮಾಡ್ಬಿಡೋಣ ಅಂತೇಳಿ. ಸೊ ಹಂಗಾಗಿ ದಟ್ ಈಸ್ ಎ ಫೇಸ್ ಐ ಫೀಲ್ ಎವ್ರಿಬಡಿ ಗೋಸ್ ಥ್ರೂ ದಟ್. ನಾವು ಈಗ ಸಿನಿಮಾ ಲಾಸ್ ಆದಮೇಲೆ ಅದ್ರದ್ದು ವ್ಯಾಲ್ಯೂ ಗೊತ್ತಾಗುತ್ತೆ. ಸಿನಿಮಾ ಒಂದು ಹಿಟ್ ಆದಮೇಲೆ, ಈಗ ಅಪ್ಪು ಸರ್ ಜೊತೆ ಪವರ್ ಸಿನಿಮಾ ಮಾಡಿದ್ಮೇಲೆ ಜನ ಎಲ್ಲೆಲ್ಲಿ ಗುರುತಿಸ್ತಾರೆ, ಯಾವ ಒಂದು ಆ ಪಾತ್ರ, ನಾನು ಕಾಮಿಡಿ ಪಾತ್ರ ಯಾರು ಬೇಕಾದರೂ ಮಾಡ್ಬೋದಾಗಿತ್ತು, ಬಟ್ ನೀವು ಮಾಡಿದ್ಮೇಲೆ ಚೆನ್ನಾಗಾಯಿತು, ನೀವು ಮಾಡಿದ್ದು ನಮ್ಗೆ ತುಂಬ ಇಷ್ಟ ಆಯಿತು ಅಂತ ಇವತ್ತಿಗೂ ನೆನ್ಪು ಮಾಡ್ಕೋತಾರೆ. ಆ್ಯಂಡ್ ಅಪ್ಪು ಸರ್ ಜೊತೆ ಕಳೆಯೋಂಥ ಕ್ಷಣಗಳು. ಸೊ ಅವರು ಹೆಗಲ ಮೇಲೆ ಕೈ ಹಾಕ್ಕೊಂಡು ಮಾತಾಡ್ಸಿದಿರ್ಬೋದು. ಆ್ಯಂಡ್ ಬಿಗ್ ಬಾಸಿಗೆ ಬಂದಾಗ ಸುದೀಪ್ ಸರ್ ನಮ್ಮನ್ನು ಮಾತಾಡ್ಸಿರೋದಿರ್ಬೋದು. ಆಮೇಲೆ ಅಲ್ಲಿ ಸಾಕಷ್ಟು ಜನ ಈ ವಾಟಾಳ್ ಸರ್ ಅನುಕರಣೆ ಮಾಡೋದಿರ್ಬೋದು. ಆ ಥರದ್ದು ಬೇರೆ ಬೇರೆ, ಈಗ ನಮಗೆ ಗೊತ್ತಿಲ್ದಂಗೆ ನನಗೆ ಫ್ಯಾನ್ಸ್ ಇದ್ದಾರೆ ಅಂತ ನಮಗೆ ಗೊತ್ತೇ ಇರಲ್ಲ ಎಷ್ಟೋ ಸಲ. ಅಲ್ಲಿ ನಾನು 1 ವಾರ 2 ವಾರ ಅಂತ ಅಂದ್ಕೊಂಡು ಹೋದವನು ಒಂದು ಸತತವಾಗಿ 100 ಡೇಸು 3 ತಿಂಗಳು ಅಲ್ಲಿರ್ತೀನಿ, ಜನ ನನಗೆ ವೋಟ್ ಮಾಡ್ತಾರೆ ಅಂದಾಗ, ಇವರೆಲ್ಲರೂ ನಮ್ಮ ಜೊತೆಗೆ ಬೆನ್ನಿಗೆ ಸಪೋರ್ಟಾಗಿದ್ದಾರೆ, ಇವರೆಲ್ಲ ನಮ್ಗೆ ವೋಟ್ ಮಾಡಿದ್ದಾರೆ. ಇವತ್ತಿಗೂ ಜನ ಸಿಗ್ತಾರೆ, ಸರ್ ಹೇಗಿದ್ದೀರಿ ಸರ್, ನಾವು ನಿಮ್ಗೆ ವೋಟ್ ಮಾಡಿದ್ದೀವಿ ಸರ್ ಅಂತ. ಸೊ ಅದು ನಮಗೆ ಖುಷಿ ಕೊಡುತ್ತೆ. ಸೊ ಏನೋ ಒಂದು ಸಿನಿಮಾನ ನಾನು ಹಂಗೆ ಮಾಡಿದೆ ಅಂತ ಯಾವತ್ತೂ ನನಗೆ ನಾನು ಮಾಡಿರೋದು ಯಾವುದ್ರ ಬಗ್ಗೆನೂ ನನಗಿಲ್ಲ, ಯಾಕಂದರೆ ಬೇಜಾರಿಲ್ಲ, ಯಾಕಂದರೆ ಅದರಿಂದ ನಾನು ಕಲ್ತಿದ್ದೀನಿ. ಆದರೆ ಯಾರೋ ಅದರಿಂದ ತಮಾಷೆ ಮಾಡೋದಿರ್ಬೋದು. ನಮ್ಮಲ್ಲೇ ನೋಡಿ, ಜನ ಮಾತಾಡ್ದಾಗ ಹರೀಶ್ ರಾಜ್ ಅಂತಾರೆ, ಕಲಾಕಾರ ಅಂತಾರೆ. ನಮ್ಮಲ್ಲಿ ಯಾರೋ ಕೆಲವರು ನನ್ನ ಏಳ್ಗೆನ ನೋಡಿ ಆಗದೆ ಇರೋರು ಯಾರಾದರೂ ಬಂದು ಅವಾಗ ಏನೋ ಹಿಂಗೆ ತಮಾಷೆ ಮಾಡ್ತಾರೆ, ಜಂಪಿಂಗ್ ಸ್ಟಾರ್ ಏನೋ ಹಿಂಗೆ ಕೆಲವರು ಉಡಾಫೆಯಾಗಿ ಮಾತಾಡೋದಿದೆ. ಬಟ್ ಐ ಥಿಂಕ್ ಅವ್ರು ರಿಯಾಕ್ಟ್ ಮಾಡೋದು ತಪ್ಪೇನಿಲ್ಲ. ಆ ಥರದ್ದು ಬಂದಿರುತ್ತೆ, ಕ್ಯಾಶುವಲ್ ಆಗಿ ನನ್ನ ಮೇಲಿರೋ ಪ್ರೀತಿಗೆ ಥರ ಕರೆದಿರ್ತಾರೆ ಅಷ್ಟೇ. ಸೊ ಹಂಗಾಗಿ ಇಟ್ಸ್ ಎ ಫೇಸ್. ಈಗ ಅದಾದಮೇಲೆ ನೋಡಿ, ನನಗೆ ಶ್ರೀ ಸತ್ಯನಾರಾಯಣ ಸಿನಿಮಾದಲ್ಲಿ ಲಿಮ್ಕಾ ರೆಕಾರ್ಡ್ ಬರುತ್ತೆ, ಯಾರೂ ಮಾಡದೇ ಇರೋ ಅಂಥ ನ್ಯಾಷನಲ್ ಲೆವೆಲ್ ರೆಕಾರ್ಡ್. ಇವತ್ತಿಗೂ ಅದು ಹಂಗೆ ಇದೆ, ಯಾರೂ ನಾನು ಮಾಡಿರೋ ರೆಕಾರ್ಡ್ನ ಮುರಿದಿಲ್ಲ. ಸೊ ಹಾಗೈತೆ ಒಬ್ಬ ಮನುಷ್ಯ ಅಂದಮೇಲೆ ಯಾರ ಲೈಫಲ್ಲಿ ಆ ಥರದ್ದು ಏನೋ ಒಂದು ಕೈಘಟನೆ ನಡೆದಿರಲ್ಲ, ಯಾರ ಒಂಥರ ಲೈಫಲ್ಲಿ ಇದು ಏನೋ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಬಂದಿರಲ್ಲ. ಎಲ್ಲರೂ ಸೋಲ್ ನೋಡಿರ್ತಾರೆ, ಏನೋ ಒಂದು ಕಾಂಟ್ರವರ್ಸಿ ಆಗಿರುತ್ತೆ, ಇನ್ನೊಂದೇನು ಆ ಥರ ನೋಡಿದ್ರೆ ಐ ಶುಡ್ ಬಿ ಹ್ಯಾಪಿ. ದೇವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಇವತ್ತಿಗೂ ಜನ ಅಷ್ಟೇ ಪ್ರೀತಿ ಕೊಡ್ತಾರೆ, ಅಷ್ಟೇ ಬೆಂಬಲಿಸ್ತಾರೆ. ಇಲ್ಲ ನೀವು ಚೆನ್ನಾಗಿ ಮಾಡ್ತೀರಾ, ನಮ್ಮ ಕಲೆ ಬಗ್ಗೆ ಡೆಫಿನೆಟ್ಲಿ
ಜನಗಳಿಗೆ ನಂಬಿಕೆ ಇದೆ. ಹರೀಶ್ ರಾಜ್ ಮಾಡ್ತಾನೆ ಅಂದರೆ ಏನೋ ಒಂದು ಎಂಟರ್ಟೈನಿಂಗ್ ಆಗಿರುತ್ತೆ, ಒಳ್ಳೆ ಟೈಮ್ ನಮಗೆ ಸ್ಪೆಂಡ್ ಮಾಡ್ಬೋದು, ಥಿಯೇಟ್ರಲ್ಲಿ ಎಂಜಾಯ್ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಹಂಗಾಗಿ ಐ ಆಲ್ಸೋ ಫೀಲ್ ಏನೋ ಅದೆಲ್ಲ ಇದು ಈಗ ಏನೋ ಒಂದು ನಮ್ಮ ಜೀವನದಲ್ಲಿ ನಡೆದು ನಾನು ಅದನ್ನು ಕುಗ್ಗಿ ಹೋಗಿಬಿಟ್ಟಿದ್ದಿದ್ರೆ ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ಐ ಮೈ ಫೈಟರ್ ಆಲ್ವೇಸ್. ನನಗೆ ಬೇಜಾರಾಗಿದೆ ಏನು ಅಂದರೆ ಅದನ್ನು ಬೇರೆ ರೀತಿ ಪ್ರೊಜೆಕ್ಟ್ ಆಗಿ ಒಂಥರ ನನ್ನ ಸ್ಟ್ರಾಂಗ್ ಪರ್ಸನ್ ಅಲ್ವೇ ಅಲ್ಲ ಅನ್ನೋ ಥರ ರಿಸೀವ್ ಮಾಡಿಬಿಟ್ರು. ಐ ಆಮ್ ಅ ಫೈಟರ್ ರೈಟ್ ಫ್ರಮ್ ಬಿಗಿನಿಂಗ್. ನಾನು ಒಬ್ಬನೇ ನಿಂತ್ಕೊಂಡು ಎಲ್ಲನೂ ನಾನು ಒಬ್ಬನೇ ನಿಂತ್ಕೊಂಡು 16 ಪಾತ್ರ ಟ್ರೈ ಮಾಡ್ತೀನಿ, ನಾನು ಒಬ್ಬನೇ ಒಂದು ನಿರ್ದೇಶನ ಮಾಡಿಬಿಡ್ತೀನಿ, ನಿರ್ಮಾಣ ಮಾಡ್ತೀನಿ, ಏನೇನೋ ಸರ್ಕಸ್ ಮಾಡ್ತೀನಿ, ಎಲ್ಲದಕ್ಕೂ ನಾನು ನುಗ್ಗೋನು. ಇಂಥನ ಎಲ್ಲರ ಮುಂದೆ ಒಂದು ಬೇರೆ ರೀತಿ ಪ್ರೊಜೆಕ್ಟ್ ಮಾಡಿದ್ರು, ಅದು ತಪ್ಪಾಯಿತು, ಅದು ಬೇಜಾರಾಯಿತು, ತಮಾಷೆ ಮಾಡಿದ್ರು. ಅದು ನೋವಿಂದ ಹೊರಗಡೆ ಬಂದು ನಾನು ಯಾವತ್ತೂ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಯು ವಿಲ್ ನಾಟ್ ಬಿಲೀವ್ ಮಿ, ನನ್ನ ಫ್ಯಾಮ್ಲಿ ಆಗಲಿ, ನಮ್ಮ ಇಂಡಸ್ಟ್ರಿಯವರೇ, ನಮ್ಮ ಅದೆಲ್ಲ ಆಗಿ ನಮ್ಮ ನಿರ್ಮಾಪಕರೇ ತಾನೇ ನನಗೆ ಅವಕಾಶ ಕೊಟ್ಟಿರೋದು. ನಮ್ಮ ಕನ್ನಡದವರು ತುಂಬ ಚೆನ್ನಾಗಿ ಬೆನ್ನು ತಟ್ಟಿ, ಇಲ್ಲ ಹರೀಶ್ ನೀನು ಮಾಡ್ಬೋದು ಮಾಡು ಅಂದಿದ್ದಕ್ಕೆ ಇವತ್ತಿನ ದಿನ ಜನಗಳ ಆಶೀರ್ವಾದದಿಂದ ಮಾಡ್ತಾನೆ ಇದ್ದೀನಿ, ಕೆಲಸ ಮಾಡ್ತಾನೆ ಇದ್ದೀನಿ. ಐ ಆಮ್ ದ ಬಿಸಿಯೆಸ್ಟ್ ಪರ್ಸನ್ ಆ್ಯಂಡ್ ನನಗೆ ಐ ಫೀಲ್ ಈ ಬರೋವಂಥ ವರ್ಷಗಳಲ್ಲಿ ಐ ವಿಲ್ ಬಿ ದ ಬಿಸಿಯೆಸ್ಟ್ ಪರ್ಸನ್. ಇನ್ನೊಂದಷ್ಟು ಬ್ಯುಸಿ ಆಗಿಬಿಡ್ತೀನಿ.